ಕಾಲೇಜಿಗೆ ರೆಡಿಯಾಗಿ ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ಕೈ ಮುಗ್ದು ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊ ಬಂದೆ. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ದೀಪಾಲಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಅದನ್ನ ಹಾಕರಿ ಯಾರು ಗೈಸ್, ಇವಳು ಹೇಳ್ತಾರನ್ನ ಏನಿತ್ತಾ ಏನಿದು ನಿಪುಸ್ಕಟ್ಟೆ ಬಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದ್ಬಿಡ್ತಾರೆ ಇಂಥವ್ರು. ಎಲ್ಲಿಂದ ಬರ್ತಾರೆ ಇಂಥವ್ರು ನೋಡಿ, ನಾನು ಹುಡುಗಿ ಲವರ್ ಥರ ಒಂದು ಫುಲ್ ಕ್ಲಾಸ್ ಇಟ್ಕೊಂಡವಳೆ. ನನ್ನ ಕೈ ನೋವು ಬಂದೋಯ್ತು ನಂಗೆ. ಅವಾಗಲೂ ನಂಗೆ ಹಿಡ್ಕೊಂಡು ನಂದ. ಅಯ್ಯಪ್ಪ, ವಾ ಇರೋದೊಂದು ಕೈ ಕಣಿ, ಎಡ್ದೆ ಕೈ ಕಣಿ ಅದುವೇ. ಹಂಗಲ್ಲ, ಒಂದು ಬೆಟ್ಟಿಗೆ ಹಿಂಗೆ ಹಾಕು. ಕಲರ್ ಪ್ರೂಫಾ ಅದು ಬರಲೇ ಇಲ್ಲ. ನಿನ್ನ ರಿಯಾಕ್ಷನ್ನೇ ಬರಲಿಲ್ಲ ಕಡೆ. ಹಾಗೆ ಅದು ಮುಂದೆ ಕೇಳವ. ಅದು ಆದ್ಮೇಲೆ ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ಬಂದಾಯ್ತು ಬಿಡು, ಇನ್ನೂ ಕಾವೇಳ ನೀನು ಬಂದಾಯ್ತು. ನಿಜ ಬಂದಿಲ್ಲ ಯಾಕೆ ಹೇಳ್ತೋಡೆ. ಯಾವ ಥರ ಅಂದರೆ ನಿಮ್ಗೆ ಇಷ್ಟ ಬಂದಾಗ ಮಾತಾಡ್ತೀನಿ. ನಾನು ಅದನ್ನೇ ಕೇಳ್ತಾ ಇರೋದು. ಏನು ಡಿಸ್ಕಷನ್ ಮಾಡ್ತಾ ಇದ್ರಿ ನಮ್ಮಿಬ್ರು? ನಮಗೆ ಗೊತ್ತಿಲ್ಲ ಎಲ್ಲಿ ಪಾರ್ಟಿ ಕೊಡಿಸ್ತೀವಿ. ನಮ್ಮಿಬ್ರು ಬಿಟ್ಬಿಟ್ಟು ನೀವು 3 ಜನ ಏನು ಡಿಸ್ಕಷನ್ ಮಾಡ್ತಿದ್ರಿ? ಕೆಲಸ ಮಾಡ್ತಾವಳೆ ನೋಡಿ ಮ್ಯಾಮ್, ಯಾರು ಗಲೀಜ್ ಆಗಿದ್ದ ಕಾರಣ ಇವರು ಯಾರು ಅವಳು ಆಡ್ತಿರೋ ತಿರುಗಿ ಅವ್ರ ಅಪ್ಪ ಕರೆಕ್ಟ್ ಟೈಮಿಗೆ ಬಂದರು. ನಾನು ಯಾಕೆ ಹಂಗೆ ಹೇಳಿದೆ ಅಂದರೆ, ಅವ್ಳು ಮಾಡ್ತಿರೋ ತಪ್ಪನೆಲ್ಲ ಚೇಷ್ಟೆಗಳನ್ನೆಲ್ಲ ಅವ್ರ ಅಪ್ಪಗೆ ಒಪ್ಪಿಸಿದ್ವಿ. ನಾವೆಲ್ಲ ಸೇರಿಕೊಂಡು ಇವಳ ಬಗ್ಗೆ ಅವ್ರ ಅಪ್ಪಗೆ ಹಾಕೊಟ್ವಿ. ಈ ಥರನೇ ಅವಳ ಹಾರ್ಟ್ ಕೂಡ ಚೂರೈತೇನೋ, ಹಂಗಂತೇನು ಫುಲ್ ಹಾಕೊಟ್ಟಿದ್ದೀವಿ ಅಂತಲ್ಲ, ಒಂದು ಚೂರು ಹೇಳಿದ್ದೀವಿ ಅಷ್ಟೇ. ಕ್ಲಾಸ್ಗಳನ್ನೆಲ್ಲ ಮುಗಿಸ್ಕೊಂಡು ಮಾತುಗಳನ್ನೆಲ್ಲ ಮುಗಿಸ್ಕೊಂಡು ಸೀದಾ ಅವ್ರವ್ರ ಊರಿಗೆ ಹೋದ್ವಿ. ನನಗೆ ಡೈರೆಕ್ಟ್ ಬಸ್ ಇಲ್ದಿರೋ ಕಾರಣ ಬೇರೆ ಬಸ್ ಹತ್ಬಿಟ್ಟು ಬಂದೆ. ಇವತ್ತು ಯಾಕೋ ಗೊತ್ತಿಲ್ಲ, 5 ಗಂಟೆ ಆದರೂ ಯೂನಿಫಾರ್ಮಲ್ಲೇ ಇದ್ದೆ, ಬೇಗ ಬಂದರೂ ಕೂಡ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ಮತ್ತೆ ಸಿಗುವ, ಬಾಯ್.